ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲವರೆ ನಮ್ಮದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024 ಹೆಸ್ಕಾಮ್ ಫಿಸಿಕಲ್ ಡೇಟ್ಸ್. ಇದರಲ್ಲಿ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಬೆಸ್ಕಾಮ್ ಜಸ್ಕಾಮ್ ಫಿಸಿಕಲ್ ಯಾವಾಗಿರಲಿದೆ ಮತ್ತು ಹೆಸ್ಕಾಮ್ ಫಿಸಿಕಲ್ ಡೇಟ್ಸ್ ಬಿಟ್ಟಿದ್ದಾರೆ ಅಂತೇಳಿ ನಮ್ಮ ಒಂದು ಗ್ರೂಪಲ್ಲಿ ಆಗಿರ್ಬೋದು, ಕೆಲವೊಂದು ಕಡೆ ನೀವು ನೋಡಿರ್ಬೋದು. ಅದರ ಬಗ್ಗೆ ಒಂದು ಕ್ಲಾರಿಫೈ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಮೆಸ್ಕಾಮ್ನೊಂದು ಅಡ್ಮಿಟ್ ಕಾರ್ಡನ್ನು ನಿನ್ನೆಯಿಂದ ಬಿಡುಗಡೆ ಮಾಡಿದ್ದಾರೆ. ಅದರ ಒಂದು ಡೌನ್ಲೋಡ್ ಲಿಂಕ್ ಮತ್ತು ಅದು ಯಾರಿಗೆಲ್ಲ ಡೌನ್ಲೋಡ್ ಆಗ್ತಾ ಇಲ್ಲ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಎಲ್ಲ ಟಾಪಿಕ್ಗಳ ಮೇಲೆ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ವಿಡಿಯೋವನ್ನು ನೀವು ಕೊನೆವರೆಗೂ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಏನು ಕಾಣುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿ ನಮ್ಮ ಒಂದು ಬೆಳಗ್ಗೆ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾವು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡ್ಬೋದು KPTCL ಪವರ್ ಮ್ಯಾನ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅಂತೇಳಿ. ಇಲ್ಲಿ ಅಪ್ಡೇಟಲ್ಲಿ ಮೊದಲನೇದಾಗಿ ಬಂದಿರುವಂಥದ್ದು ಹೆಸ್ಕಾಮ್ ಒಂದು ಫಿಸಿಕಲ್ ಡೇಟನ್ನು ಬಿಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇರ್ತಾರೆ. ಅದರ ಬಗ್ಗೆ ನಾವು ಮೊದಲಾಗಿ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಏನು ಹೇಳ್ತಾ ಇದ್ದೀರಪ್ಪ ಅಂತಂದರೆ ಅದು ಯಾವುದೇ ರೀತಿಯಾದಂಥ ಇನ್ನೂ ಅಫಿಷಿಯಲ್ ವೆಬ್ಸೈಟಲ್ಲಿ ಬಂದಿಲ್ಲ. ಏನೋ 26 ಅಥವಾ 27ನೇ ತಾರೀಕಿಂದ ಈ ಒಂದು ಏನು ಹೆಸ್ಕಾಮ್ನ ಒಂದು ಫಿಸಿಕಲ್ ಡೇಟ್ಸು ಆರಂಭ ಆಗ್ತದೆ ಅಂತೇಳಿ ಹೇಳ್ತೀರಿ. ಇದು ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಬಂದಿಲ್ಲ. ಬಂದರೂ ಸಹ ಈ ಒಂದು 26 ಆಗಲಿ 30ನೇ ತಾರೀಕಿನ ಒಳಗಡೆ ನಿಮ್ಮೊಂದು ಫಿಸಿಕಲ್ ಅಂತೂ ಇರೋದಿಲ್ಲ. ಈಗ ನೆಕ್ಸ್ಟ್ ಯಾವ ಒಂದು ನಿಗಮದ್ದು 26ರಿಂದ 30ನೇ ತಾರೀಕಿನ ಹೊರಗಡೆ ಫಿಸಿಕಲ್ ಅಂತೂ ಇರೋದಿಲ್ಲ ಸ್ನೇಹಿತರೆ. ಯಾಕಂತಂದರೆ ಮೆಸ್ಕಾಮ್ನ ಒಂದು ಫಿಸಿಕಲ್ ಡೇಟನ್ನು ಬಿಟ್ಟಿದ್ದಾರೆ. ಅದು 27ರಿಂದ 30ನೇ ತಾರೀಕಿನವರೆಗೆ ನಡೀತಿರುವಂಥದ್ದು ಫಿಸಿಕಲ್. ಆ ಒಂದು ಕಾರಣಕ್ಕಾಗಿ ನಿಮ್ಮೊಂದು ಯಾವುದೇ ಒಂದು ನಿಗಮ ಉಳಿದಿರುವಂತಹ ಮೆಸ್ಕಾಮ್ ಆಗಿರ್ಬೋದು, ಜಸ್ಕಾಮು, ಬೆಸ್ಕಾಮು ಮತ್ತು ಹೆಸ್ಕಾಮ್ ಈ 3 ನಿಗಮಗಳದ್ದು ಈ ಒಂದು ಡೇಟ್ಗಳ ಮಧ್ಯೆ ಫಿಸಿಕಲ್ ಇರೋದಿಲ್ಲ. ಓಕೆ, ಈಗಿದ್ದರೂ ಕೇವಲ ಮೆಸ್ಕಾಮ್ ಫಿಸಿಕಲ್ ಮಾತ್ರ ಇದೆ. ನಿಮ್ಮ ಒಂದು ಫಿಸಿಕಲ್ ಡೇಟ್ಸ್ ಯಾವಾಗ ಆದರೂ ಮಿನಿಮಮ್ ಅಂತಂದರೂ ಒಂದು 10 ಡೇಸ್ ಬಿಫೋರೇ ನಿಮ್ಮೊಂದು ಫಿಸಿಕಲ್ ಡೇಟನ್ನು ಬಿಡುಗಡೆ ಮಾಡ್ತಾರೆ. ಓಕೆ, ಮಿನಿಮಮ್ ಅಂದರೂ ಒಂದು 10 ಡೇಸ್. ಓಕೆ, ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಈ ಒಂದು ಮೇ ತಿಂಗಳಿನಲ್ಲಿ ನಿಮ್ಮದು ಮೆಸ್ಕಾಮ್ದು ಫಿಸಿಕಲ್ ಮಾತ್ರ ನಡೀತದೆ. ಮೆಸ್ಕಾಮ್ ಫಿಸಿಕಲ್ ಮಾತ್ರ ನಡೀತದೆ. ಇನ್ನು ಉಳಿದಂತಹ ಬೆಸ್ಕಾಮ್ ಆಗಲಿ, ಜಸ್ಕಾಮ್ ಆಗಲಿ, ಹೆಸ್ಕಾಮ್ ಆಗಲಿ ಫಿಸಿಕಲ್ ನಡೆಯೋದಿಲ್ಲ. ಯಾಕಂತಂದರೆ ಇವತ್ತು ಡೇಟ್ ಬಂದುಬಿಟ್ಟು 21 ಮೇ. ಇನ್ನು ಉಳಿದಿರುವಂಥದ್ದು 10 ಡೇಸ್, 31 ಈ ತಿಂಗಳ ಕೊನೆ ದಿನ. ಹಾಗಾಗಿ ಈ ಒಂದು ತಿಂಗಳಿನಲ್ಲಿ ಯಾವುದೇ ರೀತಿಯಾದಂಥ ಮೆಸ್ಕಾಮ್ ಹೊರತುಪಡಿಸಿ ಫಿಸಿಕಲ್ಲು KPTCL ಸಂಬಂಧಿಸಿರುವಂತಹ ಫಿಸಿಕಲ್ಲು ಇರೋದಿಲ್ಲ ಸ್ನೇಹಿತರೆ. ಕೇವಲ ಇರುವಂಥದ್ದು ಮೆಸ್ಕಾಮ್ ಫಿಸಿಕಲ್ ಮಾತ್ರ ಇರ್ತದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಈಗ ಇದು ಹೆಸ್ಕಾಮ್ ಬಗ್ಗೆ ಕ್ಲಿಯರ್ ಆಯಿತು. ಅಂದರೆ ಮೆಸ್ಕಾಮ್ದು ಅದು ಇನ್ನೂ ಅಫಿಷಿಯಲ್ ವೆಬ್ಸೈಟಲ್ಲಿ ಬಂದಿಲ್ಲ. ಬಂದರೂ ಸಹ ಈ ತಿಂಗಳು ನಿಮ್ಮ ಒಂದು ಫಿಸಿಕಲ್ ಅಂತೂ ಇರೋದಿಲ್ಲ, ಈ ಒಂದು ಹೆಸ್ಕಾಮ್ ಸಂಬಂಧಿಸಿರುವಂಥದ್ದು. ಓಕೆ, ಹಾಗಾಗಿ ಆ ಒಂದು ಅಪ್ಡೇಟ್ ಬಂದುಬಿಟ್ಟು ಫೇಕು, ಅದು ರಿಯಲ್ ಆದಂತಹ ಮಾಹಿತಿ ಅಲ್ಲ. ಬಿಡುಗಡೆ ಆದರೆ ಈ ಒಂದು ಮಂತಲ್ಲಿ ಹೆಸ್ಕಾಮ್ ಮತ್ತು ಜಸ್ಕಾಮ್, ಅದೇ ರೀತಿಯಾಗಿ ಪೆಸ್ಕಾಮ್ ಈ 3 ನಿಗಮಗಳದ್ದು ಒಂದು ಫಿಸಿಕಲ್ ಡೇಟು ಬಿಡುಗಡೆ ಆಗುವಂತಹ ಸಂಭವ ಇದೆ ಈ ಒಂದು ತಿಂಗಳಿನಲ್ಲಿ. ಬಟ್ ಫಿಸಿಕಲ್ ಅಂತೂ ಆರಂಭ ಆಗುವಂಥದ್ದು ಈ ಒಂದು ತಿಂಗಳಿನಲ್ಲಿ ಆಗೋದಿಲ್ಲ 100%. ಓಕೆ, 100% ಈ ಒಂದು ತಿಂಗಳಿನಲ್ಲಿ ಈ ಒಂದು ಬೆಸ್ಕಾಮು, ಜಸ್ಕಾಮು, ಹೆಸ್ಕಾಮ್ ಸಂಬಂಧಿಸಿರುವಂತಹ ಫಿಸಿಕಲು ಮೇ ತಿಂಗಳಿನಲ್ಲಿ ನಡೆಯೋದಿಲ್ಲ ಸ್ನೇಹಿತರೆ. ಅದು ಕೇವಲ ಮೆಸ್ಕಾಮ್ ಫಿಸಿಕಲು ಈ ಮಂತ್ಗೆ ಲಾಸ್ಟ್ ಎಂಡ್ ಅಲ್ಲಿಗೆ ಮುಗಿದೋಯ್ತು. ಓಕೆ, ಈಗ ಏನು ಬಂದರೂ ಸಹ ಈಗ ಹೆಸ್ಕಾಮ್, ಜಸ್ಕಾಮ್, ಮೆಸ್ಕಾಮ್ನ ಫಿಸಿಕಲ್ ಡೇಟ್ ಬರಬೇಕು. ಈ ಫಿಸಿಕಲ್ ಡೇಟ್ ಯಾವಾಗ ಬರ್ಬೋದು ಎಂಬುದನ್ನು ಈಗ ಫಸ್ಟ್ ಅಪ್ಡೇಟ್ ಕ್ಲಿಯರ್ ಆಯ್ತು ಹೆಸ್ಕಾಮ್ ಸಂಬಂಧಿಸಿರುವಂಥದ್ದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಬೆಸ್ಕಾಮ್ ಮತ್ತು ಜಸ್ಕಾಮ್ ಫಿಸಿಕಲ್ ಯಾವಾಗಿರ್ಬೋದು. ಓಕೆ, ಇದ್ರ ಜೊತೆ ಹೆಸ್ಕಾಮ್ ಫಿಸಿಕಲ್ ಸಹ ಯಾವಾಗಿರ್ಬೋದು ಎಂಬುದನ್ನು ಮಾತಾಡ್ತೇವೆ. ನಾನು ಎದಕ್ಕೆ ಬೆಸ್ಕಾಮ್, ಜಸ್ಕಾಮ್ ಫಿಸಿಕಲ್ ಯಾವಾಗಿರ್ಬೋದು ಅಂತ ಎರಡೇ ಹೇಳಿದ್ದೇನೆ ಅಂತಂತಂದರೆ, ನಾನು ನಿಮಗೆ ಹೆಸ್ಕಾಮ್ ಸಂಬಂಧಿಸಿರುವಂತಹ ಒಂದು ನಿಗಮಕ್ಕೆ ಕಾಲ್ ಮಾಡಿದಾಗ ಅವರು ಹೇಳಿರುವಂತಹ ಮಾಹಿತಿಯನ್ನು ಕಾಲ್ ರೆಕಾರ್ಡ್ ವಿತ್ ವಿಡಿಯೋವನ್ನು ನಾನು ನಿಮಗೆ ಹೇಳಿದ್ದೆ. ಅವರೇನೆಂದರು 1 ಮಂತ್ ಡಿಲೇ ಆಗುತ್ತೆ. ಹಾಗಾಗಿ 1 ಮಂತ್ ಡಿಲೇ 100% ಆಗ್ತದೆ ಸ್ನೇಹಿತರೆ. ಅದು ಬಂದುಬಿಟ್ಟು ಅಫಿಷಿಯಲ್ ಅಂತ ಮಾಹಿತಿ ಆಗಿತ್ತು. ಓಕೆ, ಫೇಕ್ ಮಾಹಿತಿ ಆಗಿರಲಿಲ್ಲ. ಆ ಒಂದು ಕಾರಣಕ್ಕಾಗಿ ನಾನು ಮೊದಲೇ ಹೇಳಿದ್ದೆ ಬೆಸ್ಕಾಮು, ಜಸ್ಕಾಮು, ಮೆಸ್ಕಾಮ್
ಈ 3 ನಿಗಮಗಳಲ್ಲಿ ಯಾವುದಾದ್ರೂ 100% ಮೇ 20 ಅಥವಾ ಮೇ 25 ಒಳಗಡೆ ನಿಮ್ಗೆ 100% ಒಂದು ಫಿಸಿಕಲ್ ಡೇಟ್ ಬಿಡುಗಡೆ ಮಾಡ್ತಾರೆ ಅಂತ. ಅದರಂತೆ ಮೆಸ್ಕಾಮ್ ಒಂದು ಫಿಸಿಕಲ್ ಡೇಟು ಬಂತು. ಈಗ ಉಳಿದಿರುವಂಥದ್ದು ಬೆಸ್ಕಾಮು ಜೆಸ್ಕಾಮ್. ಓಕೆ, ಹೆಸ್ಕಾಮು ಆಲ್ಮೋಸ್ಟ್ ಕೊನೆಯ ಒಂದು ಫಿಸಿಕಲ್ ಕೊನೆಗಿರ್ತದೆ. ಈ ಒಂದು ಬೆಸ್ಕಾಮು ಜೆಸ್ಕಾಮ್ ಮುಗಿದ ನಂತರವೇ ಇರ್ತದೆ. ಬಟ್ ಹೇಳೋಕ್ಕಾಗೋದಿಲ್ಲ, ಮೊದಲು ಸಹ ಆರಂಭ ಆಗ್ಬೋದು. ಈ ಒಂದು ಬೆಸ್ಕಾಮ್ ಜೆಸ್ಕಾಮೇ ಲೇಟ್ ಸಹ ಆಗ್ಬೋದು. ನಾನು ಇನ್ನೊಂದು ಹೇಳ್ತೀನಿ, ಈ 3 ನಿಗಮಗಳಲ್ಲಿ ಯಾವುದು ಬೆಸ್ಕಾಮು, ಜೆಸ್ಕಾಮು ಮತ್ತು ಹೆಸ್ಕಾಮ್, ಈ 3 ನಿಗಮಗಳಲ್ಲಿ 100% ಈ ಒಂದು ಮೇ 31 ಅಥವಾ ಜೂನ್ 5 ಈ 2 ಡೇಟನ್ನು ನೀವು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಓಕೆ, ಯಾವುದು ಮೇ 31, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ಓಕೆ, ಮೇ 31 ಅಥವಾ ಜೂನ್ 5 ಈ ಒಂದು ದಿನಾಂಕಗಳ ಮಧ್ಯೆ, ಅಂದರೆ ಮೇ 30 ಒಳಗಾಗಿ ಅಥವಾ ಜೂನ್ 5 ಒಳಗಾಗಿ 100%. ಓಕೆ, 100% ನಿಮಗೆ ಬೆಸ್ಕಾಮು ಜೆಸ್ಕಾಮು ಹೆಸ್ಕಾಮ್ 3ರಲ್ಲಿ 100% ಒಂದು ಫಿಸಿಕಲ್ ಡೇಟ್ನ ನೀವು ನೋಡ್ತೀರಾ. ಮತ್ತು ಒಂದಂತೂ ಫಿಸಿಕಲ್ ಡೇಟು 100% ಬಿಡ್ತಾರೆ ಮೇ 31 ಅಥವಾ ಜೂನ್ 5 ಇದು 100% ನಿಜವಂತ. ಓಕೆ, ಅಂದರೆ ಆಲ್ಮೋಸ್ಟ್ ನಾನು ಹೇಳುವಂಥದ್ದು ಬೆಸ್ಕಾಮು ಜೆಸ್ಕಾಮು ಆಲ್ಮೋಸ್ಟ್ ಬರ್ಬೋದು ಈ ಮೇ 30 ಅಥವಾ ಜೂನ್ 5 ಎಸ್ಕಾಮು ಸ್ವಲ್ಪ ಡಿಲೇ ಆಗ್ಬೋದು, ಹೇಳೋಕ್ಕಾಗಲ್ಲ, ಅದು ಸಹ ಬರ್ಬೋದು. ಒಟ್ಟಿನಲ್ಲಿ ಒಂದು ಫಿಸಿಕಲ್ ಅಥವಾ 3 ಸಹ ಬಿಡುಗಡೆ ಆಗ್ಬೋದು. ಬಟ್ 3 ಬಿಡುಗಡೆ ಆಗುವಂಥ ಸಂಭವ ಇಲ್ಲ, ತೀರಾ ಕಡಿಮೆ. 3ರಲ್ಲಿ ಒಂದು ನಿಗಮದ ಒಂದು ಫಿಸಿಕಲ್ ಡೇಟು ಈ ಮೇ 31 ಅಥವಾ ಜೂನ್ 5 100% ನಿಮಗೆ ನೋಡ್ತೀರಾ ಸ್ನೇಹಿತರೆ. ಅಫಿಷಿಯಲ್ ಅಂತ ವೆಬ್ಸೈಟಲ್ಲಿ ಅಫಿಷಿಯಲ್ ಅಂತ ಮಾಹಿತಿ ಅದರ ಮೇಲೆ ನಿಮಗೆ ಫಿಸಿಕಲ್ ಡೇಟು ಬರ್ತದೆ. ಈ ಒಂದು ತಿಂಗಳಲ್ಲಿ ಮೆಸ್ಕಾಮ್ ಹೊರತುಪಡಿಸಿ ಯಾವುದು ಫಿಸಿಕಲ್ ಇರುವಂತಹ ಸಂಭವ ಇಲ್ಲ, ಓಕೆ, ಯಾಕಂತಂದರೆ ಆಲ್ಮೋಸ್ಟ್ ಈಗಾಗಲೇ ಅವರು ಬಿಡುಗಡೆಯನ್ನು ಮಾಡಬೇಕಿತ್ತು. ಬಟ್ ಯಾವುದು ಬಿಡುಗಡೆ ಮಾಡಿಲ್ಲ, ಕೇವಲ ಮೆಸ್ಕಾಮ್ ಅಷ್ಟೇ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಜೂನಲ್ಲಿ ನಿಮ್ಮ ಒಂದು ಫಿಸಿಕಲ್ಲು ಇರ್ತದೆ ಸ್ನೇಹಿತರೆ, ಅಲ್ಲಿವರೆಗೂ ವೇಟ್ ಮಾಡಿ. ಇದು ನೆಕ್ಸ್ಟ್ ಬಂದುಬಿಟ್ಟು ಮೆಸ್ಕಾಮ್ ಒಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಲಿಂಕ್, ಅದನ್ನು ನಿನ್ನೆಯಿಂದ ಹಾಕಿದ್ದಾರೆ, ನಮ್ಮೊಂದು ಗ್ರೂಪಲ್ಲೂ ಸಹ ಹಾಕಿದ್ದೇವೆ. ಯಾರದೆಲ್ಲ ಡೌನ್ಲೋಡ್ ಆಗ್ತಾ ಇದೆ ಅವರೆಲ್ಲರೂ ಕಾಮೆಂಟ್ ಮಾಡಿರಿ, ಇನ್ನೂ ಡೌನ್ಲೋಡ್ ಆಗ್ತಾ ಇಲ್ದವರು ಸಹ ಕಾಮೆಂಟ್ ಮಾಡಿರಿ, ನಾನು ಅದರ ಬಗ್ಗೆ ನೋಡ್ತೀನಿ ಸ್ನೇಹಿತರೆ. ಓಕೆ, ಅದರ ಒಂದು ಡೌನ್ಲೋಡ್ ಲಿಂಕನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಲಿಂಕ್ ಮೂಲಕ ನೀವು ಯಾರೆಲ್ಲ ಮೆಸ್ಕಾಮ್ ಅಪ್ಲೈ ಮಾಡಿದಿರಿ ಮತ್ತು ಮೆಸ್ಕಾಮಲ್ಲಿ ಫಿಸಿಕಲ್ಗೆ ಆಯ್ಕೆ ಆಗಿದ್ದೀರಿ ಅವರೆಲ್ಲ ಸಹ ಒಂದು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ದಿನಾಂಕ ಮತ್ತು ಸ್ಥಳವನ್ನು ನೀವು ನೋಡ್ಬೋದು. ಇನ್ನು KPTCL ಸಂಬಂಧಿಸಿರುವಂತಹ ಯಾವುದೇ ಒಂದು ಡೌಟ್ ಇದ್ದರೂ ಈ ಒಂದು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ, ಅದಕ್ಕೆ ಪ್ರತಿಯೊಂದಕ್ಕೂ ಸಹ ನಾನು ರಿಪ್ಲೈ ಅಥವಾ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದಕ್ಕೆ ಉತ್ತರವನ್ನು ನೀಡ್ತಾ ಹೋಗ್ತೇನೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.